ಸುನಿತಾ ವಿಲಿಯಮ್ಸ್ಗೆ ಡೊನಾಲ್ಡ್ ಟ್ರಂಪ್ ಆಫರ್. ಜೇಬಿನಿಂದ ಹಣ ಕೊಡ್ತೀನಿ ಎಂದ ಡೊನಾಲ್ಡ್ ಟ್ರಂಪ್. ಸುನಿತಾ ಸ್ಯಾಲರಿ ಕೇಳಿ ಟ್ರಂಪ್ ರಿಯಾಕ್ಷನ್ ಹೇಗಿತ್ತು? ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ ಹೆತ್ತೂರು. ಸುಮಾರು 9 ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಗ್ ಆಫರ್ ಅನ್ನು ನೀಡಿದ್ದಾರೆ. ಸುನಿತಾ ಹಾಗೂ ವಿಲ್ಮೋರ್ ಪಡೆಯುತ್ತಿದ್ದ ವೇತನವನ್ನು ಕೇಳಿದ ಬಳಿಕ ಗಗನಯಾತ್ರಿಗಳಿಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಜೇಬಿನಿಂದ ಹಣ ಕೊಡುವ ಆಫರ್ ಮಾಡಿದ್ದಾರೆ. ಕೇವಲ 8 ದಿನಗಳಿಗಾಗಿ ಸುನಿತಾ ಹಾಗೂ ವಿಲ್ಮೋರ್ ಅವರು ಸ್ಪೇಸ್ಗೆ ತೆರಳಿದ್ದರು. ಬಳಿಕ ಉಂಟಾದ ತಾಂತ್ರಿಕ ಅಡಚಣೆಯ ಕಾರಣಕ್ಕಾಗಿ ಇಬ್ಬರು ಹೆಚ್ಚುವರಿಯಾಗಿ 278 ದಿನಗಳನ್ನ ಸ್ಪೇಸ್ನಲ್ಲಿ ಕಳೆದಿದ್ದರು. ಯೋಜಿತ ವೇತನ ಬಿಟ್ಟು ಹೆಚ್ಚುವರಿ ದಿನಗಳಿಗೆ ಗಗನಯಾತ್ರಿಗಳು ದಿನಕ್ಕೆ ಕೇವಲ $5 ವೇತನವನ್ನ ಪಡೆಯುತ್ತಿದ್ದರು. ಇದು ಬಹಳ ಕಡಿಮೆಯಾಗಿದ್ದು, ಈಗ ಡೊನಾಲ್ಡ್ ಟ್ರಂಪ್ ತಮ್ಮ ಜೇಬಿನಿಂದ ಹಣ ನೀಡುವುದಾಗಿ ಹೇಳಿರುವುದು ಗಗನಯಾತ್ರಿಗಳ ಮುಖದಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ಹೌದು, 9 ತಿಂಗಳ ಬಳಿಕ ಮೊನ್ನೆಯ ಬುಧವಾರ ಭೂಮಿಗೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ರವರ ಆಪ್ತ ಎಲಾನ್ ಮಸ್ಕ್ ರವರ ಸ್ಪೇಸ್ ಎಕ್ಸ್ ಕಂಪನಿಯ ಡ್ರ್ಯಾಗನ್ ನೌಕೆ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಇಬ್ಬರು ಗಗನಯಾತ್ರಿಗಳನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬಂದಿದೆ. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಕಳೆದ ಹೆಚ್ಚುವರಿ ದಿನಗಳಿಗಾಗಿ ದಿನಕ್ಕೆ $5ನಂತೆ 1430 ಅಮೆರಿಕನ್ ಡಾಲರ್ ವೇತನವನ್ನ ಹೆಚ್ಚುವರಿಯಾಗಿ ಪಡೆದಿದ್ದರು. ಆದರೆ ಈಗ ಟ್ರಂಪ್ ತಮ್ಮ ಜೇಬಿನಿಂದ ಹಣವನ್ನು ನೀಡುತ್ತೇನೆ, ಅವರು ಸ್ಪೇಸ್ನಲ್ಲಿ ಅನುಭವಿಸಿದಕ್ಕೆ ಅದು ದೊಡ್ಡ ಮೊತ್ತವಲ್ಲ ಎಂದು ಹೇಳಿದ್ದಾರೆ. ಗಗನಯಾತ್ರಿಗಳು ಪಡೆದ ಹೆಚ್ಚುವರಿ ಮೊತ್ತದ ಬಗ್ಗೆ ಟ್ರಂಪ್ಗೆ ತಿಳಿಸಿದಾಗ ಇಷ್ಟೇನಾ ಎಂದು ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯಿಸಿದರು. ಅದಲ್ಲದೆ ಗಗನಯಾತ್ರಿಗಳನ್ನು ವಾಪಸ್ ಕರೆತಂದಿದ್ದಕ್ಕೆ ಎಲಾನ್ ಮಸ್ಕ್ಗೆ ಕೂಡ ಟ್ರಂಪ್ ಧನ್ಯವಾದ ಕೂಡ ಹೇಳಿದರು. ಅಷ್ಟೇನಾ? ಅದೇನು ಅಲ್ಲ ಅಂದ ಡೊನಾಲ್ಡ್ ಟ್ರಂಪ್. ಎಲಾನ್ ಮಸ್ಕ್ ಧನ್ಯವಾದ ಹೇಳಿದ ಪ್ರೆಸಿಡೆಂಟ್. ಶುಕ್ರವಾರ ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರೊಬ್ಬರು ಗಗನಯಾತ್ರಿಗಳು ತಾವು ಕಳೆದ ಹೆಚ್ಚುವರಿ ಸಮಯಕ್ಕೆ ಯಾವುದೇ ಹೆಚ್ಚುವರಿ ವೇತನವನ್ನ ಪಡೆದಿಲ್ಲ, ಅವರು ದಿನಕ್ಕೆ $5 ಅಮೆರಿಕನ್ ಡಾಲರ್ಗಳನ್ನ ಪಡೆದಿದ್ದರು. 286 ದಿನಗಳವರೆಗೆ ಅದು 1430 ಅಮೆರಿಕನ್ ಡಾಲರ್ ಅಷ್ಟೇ ಎಂದು ಡೊನಾಲ್ಡ್ ಟ್ರಂಪ್ ರವರ ಗಮನ ಸೆಳೆದರು. ಈ ವೇಳೆ ಪ್ರತಿಕ್ರಿಯಿಸಿದ ಡೊನಾಲ್ಡ್ ಟ್ರಂಪ್, ಹೌದಾ, ಇದನ್ನು ಯಾರು ನನಗೆ ಹೇಳಿಲ್ಲ, ನಾನು ಅದನ್ನು ನನ್ನ ಸ್ವಂತ ಜೇಬಿನಿಂದ ಕೊಡುತ್ತೇನೆ, ಅವರು ಅಲ್ಲಿ ಅನುಭವಿಸಿರುವುದರ ಮುಂದೆ ಅದೇನು ದೊಡ್ಡ ಮೊತ್ತವಲ್ಲವೆಂದು ಹೇಳಿದರು. ನಾನು ಎಲಾನ್ ಮಸ್ಕ್ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಎಲಾನ್ ಮಸ್ಕ್ ಇಲ್ಲದಿದ್ದರೆ ಅವರು ಅಲ್ಲಿ ಇನ್ನೂ ಬಹಳ ಸಮಯ ಇರಬೇಕಾಗಿತ್ತು, ಮತ್ಯಾರು ಅವರನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದರು ಎಂದು ಪ್ರಶ್ನಿಸಿದರು. ಸುನಿತಾ ಬುಚ್ ವಿಲ್ಮೋರ್ಗೆ ಸ್ಯಾಲರಿ ಎಷ್ಟಿದೆ ಗೊತ್ತಾ? ಹೆಚ್ಚುವರಿ ದಿನಕ್ಕೆ ಕೇವಲ $1430 ಅಷ್ಟೇ ವೇತನ. ಇನ್ನು ನಾಸಾದ ಗಗನಯಾತ್ರಿಗಳು ಪ್ರೈವೇಟ್ ಕಂಪನಿಯ ಉದ್ಯೋಗಿಗಳಲ್ಲ, ಅವರು ಫೆಡರಲ್ ಅಂದ್ರೆ ಸರ್ಕಾರಿ ಉದ್ಯೋಗಿಗಳು. ಅವರು ಕೂಡ ಇತರ ಸರ್ಕಾರಿ ನೌಕರರಂತೆಯೇ ಮೊದಲೇ ನಿಗದಿಯಾದ ವೇತನವನ್ನು ಪಡೆಯುತ್ತಾರೆ. ಅಧಿಕ ಅವಧಿಯ ಕೆಲಸ, ವಾರಾಂತ್ಯಗಳು ಅಥವಾ ರಜಾ ದಿನಗಳಲ್ಲಿ ಕೆಲಸ ಮಾಡುವುದು ಸೇರಿ ವಿಸ್ತೃತ ಕಾರ್ಯಾಚರಣೆಗಳಿಗೆ ಹೆಚ್ಚುವರಿ ವೇತನವನ್ನು ಅವರು ಪಡೆಯುವುದಿಲ್ಲ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸುವುದು ಕೂಡ ಇದರಲ್ಲಿ ಸೇರಿಸಲಾಗಿದೆ. ನಾಸಾ ಗಗನಯಾತ್ರಿಗಳ ಸಾರಿಗೆ, ವಾಸ್ತವ್ಯ ಮತ್ತು ಊಟವನ್ನು ಭರಿಸುತ್ತದೆ. ಅದಲ್ಲದೆ ಸಣ್ಣ ದೈನಂದಿನ ವೆಚ್ಚಗಳಿಗೆ ಹೆಚ್ಚುವರಿಯಾಗಿ $5 ಹಣವನ್ನ ಪ್ರತಿನಿತ್ಯ ಸಾಂದರ್ಭಿಕ ವೆಚ್ಚ ಎಂದು ನೀಡಲಾಗುತ್ತದೆ. ಸುನಿತಾ ಮತ್ತು ವಿಲ್ಮೋರ್ ಅವರು ಬಾಹ್ಯಾಕಾಶದಲ್ಲಿ ಒಟ್ಟು 286 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದು, ಇಬ್ಬರು ತಲಾ $1430 ಅನ್ನು ಹೆಚ್ಚುವರಿಯಾಗಿ ಪಡೆದಿದ್ದಾರೆ. ಅವರ ಸಂಬಳ $94,998 ರಿಂದ $1,23,152 ನಡುವೆ ಇದ್ದು, ಅದಕ್ಕೆ $1,430 ಹೆಚ್ಚುವರಿಯಾಗಿ ಸೇರಿದೆ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡ ನಾಸಾ ಗಗನಯಾತ್ರಿಗಳಾದ ಬುಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಗ್ಗೆ 3:27ಕ್ಕೆ ಭೂಮಿಗೆ ವಾಪಸ್ಸಾಗಿದ್ದರು. ಇಬ್ಬರು ಕಳೆದ ವರ್ಷ ಜೂನಿನಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದರು. ತಾಂತ್ರಿಕ ತೊಂದರೆಗಳು ಮತ್ತು ವೇಳಾಪಟ್ಟಿಯಲ್ಲಿನ ಬದಲಾವಣೆಗಳಿಂದಾಗಿ ಅವರ ಮರಳುವಿಕೆ ವಿಳಂಬವಾಗಿತ್ತು. ಕೆಲವೇ ದಿನಗಳ ಈ ಕಾರ್ಯಾಚರಣೆ 9 ತಿಂಗಳಿಗೆ ವಿಸ್ತರಣೆಗೊಂಡಿತ್ತು. ಕೇವಲ 1 ವಾರದ ಮಟ್ಟಿಗೆ ಸುನಿತಾ ವಿಲಿಯಮ್ಸ್ ಮತ್ತು
ಬುಚ್ ವಿಲ್ಮರ್ ಅವರು ಅಲ್ಲಿಗೆ ಪ್ರಯಾಣಿಸಿದ್ದರು. ಆದರೆ ಅವರಿದ್ದ ಬೋಯಿಂಗ್ ಸ್ಟಾರ್ಲೈನರ್ ನೌಕೆಯಲ್ಲಿ ದೋಷ ಕಂಡು ಬಂದ ಬೆನ್ನಲ್ಲೇ ಅವರ ಸ್ಪೇಸ್ ಜರ್ನಿ ವಿಸ್ತರಣೆಗೊಂಡಿತ್ತು. ಅವರ ವೇತನದ ಬಗ್ಗೆ ಜಗತ್ತಿನಲ್ಲಿ ಭಾರೀ ಚರ್ಚೆ ಕೂಡ ಆಗಿತ್ತು. ಈಗ ಟ್ರಂಪ್ ಹೇಳಿಕೆ ಭಾರೀ ಕುತೂಹಲ ಕೆರಳಿಸಿದೆ. ಒಟ್ಟಿನಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮರ್ ಭೂಮಿಗೆ ಸುರಕ್ಷಿತವಾಗಿ ವಾಪಸ್ ಮರಳಿದ್ದು ಈಗ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ. ಅದೊಂದು ದಿನ ಸ್ಪೇಸ್ನಲ್ಲಿದ್ದವರಿಗೆ ಇಷ್ಟೇನಾ ಸ್ಯಾಲರಿ ಎಂದು ಚರ್ಚೆ ನಡೆಯುತ್ತಿದ್ದ ವೇಳೆ ಟ್ರಂಪ್ ತನ್ನ ಜೇಬಿನಿಂದ ಹಣ ಕೊಡಲು ಮುಂದಾಗಿರುವುದು ಜಗತ್ತಿನ ಗಮನ ಸೆಳೆದಿರುವುದಂತೂ ನಿಜ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.